ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಸಮ್ಮರ್ ಸೀಸನ್ಗೆ ಬೇಕಾದಂತಹ ಒಂದು ರೆಸಿಪಿ. ಬಹಳ ಆರೋಗ್ಯಕರವಾದ ಹಾಗೂ ಪಟ್ಟಂತ ಆಗುವಂತಹದ್ದು. ಅಡಿಗೆ ಕೋಣೆಯಲ್ಲಿ ಹೆಚ್ಚು ಹೊತ್ತು ನಿಲ್ಲಕ್ಕೆ ಸಹ ಇಲ್ಲ ಮತ್ತು ರುಚಿ ನಮ್ಮ ನಾಲಿಗೆಗೆ ಕೊಡುವಂತಹದ್ದು. ಸ್ವಲ್ಪ ಮಜ್ಜಿಗೆ ಅಥವಾ ಮೊಸರಿದ್ದರೆ ಸಾಕು, ಒಂದು ಚಮಚದಷ್ಟು ಮೆಂತೆ. ಹಾಗಾದರೆ ಇವತ್ತಿನ ನನ್ನ ರೆಸಿಪಿ ಮೆಂತೆ ಕಾಳಿನ ಸಾರು. ಈ ಸಾರು ಮಾಡಿದರೆ ಸಾಕು, ಅದರೊಟ್ಟಿಗೆ ಈ ಹಪ್ಪಳವ ಶೆಂಡಿಗೆ ಇದ್ದರೆ ಸಾಕು, ಅಥವಾ ಈಗ ಮಾವಿನಕಾಯಿ ಸಿಗ್ತದೆ, ಮಾವಿನಕಾಯಿ ಒಂದು ಚಟ್ನಿ ಇದ್ದರೆ ಸಾಕು, ಬಹಳ ಚೆನ್ನಾದ ಮಧ್ಯಾಹ್ನದ ಊಟ ಆಗ್ತದೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಯಾವ ರೀತಿಯಲ್ಲಿ ಈ ಒಂದು ಮೆಂತೆ ಕಾಳಿನ ಸಾರನ್ನು ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಇವತ್ತು ಸಮ್ಮರಿಗೆ ಬೇಕಾದ ಇನ್ನೊಂದು ಅಡಿಗೆಯೊಂದಿಗೆ ಬಂದಿದ್ದೇನೆ. ಈ ಸಮ್ಮರ್ ಸೀಸನಲ್ಲಿ ಈ ಮೆಂತೆ ಕಾಳು, ಒಂದು ಚಮಚ ಮೆಂತೆ ಕಾಳು ಇದ್ದರೆ ಸಾಕು, ಒಂದು ರುಚಿಯಾದ ಮೆಂತೆಯ ಸಾರನ್ನು ಮಾಡಬಹುದು. ತಂಬುಳಿ ಅಂತ ಸಹ ಹೇಳ್ಬೋದು ಇದಕ್ಕೆ. ಬಟ್ ಆರೋಗ್ಯಕ್ಕಂತೂ ಬಹಳ ಒಳ್ಳೆಯದು. ಈ ಒಂದು ಇಂತಹ ಉರಿ ಸೆಕೆಗೆ ಈ ಒಂದು ಸಾರು ಮಾಡಿ ತಿಂದರು, ಸೈಡಲ್ಲಿ ಒಂದು ಹಪ್ಪಳವ ಶೆಂಡಿಗೆಯ ಅಥವಾ ಚಟ್ನಿಯ, ಅದು ಸಹ ಮಾವಿನಕಾಯಿ ಚಟ್ನಿ ಇದ್ರಂತೂ ಬಹಳ ಚೆನ್ನಾಗಿ ಬರ್ತದೆ. ಬೇಕಾಗುವ ಸಾಮಗ್ರಿಗಳು ನೋಡಿ: ಎರಡೇ ಬ್ಯಾಡಿಗೆ ಮೆಣಸು, ಒಂದು ಚಮಚದಷ್ಟು ಮೆಂತೆ, 4 ಕಾಳಿನಷ್ಟು ಕರಿಮೆಣಸು, ಅರ್ಧ ಚಮಚದಷ್ಟು ಜೀರಿಗೆ, ಇನ್ನು ಸ್ವಲ್ಪ ತೆಂಗಿನ ತುರಿ. ಇಲ್ಲಿ ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಮತ್ತು ಒಂದು ಕೆಂಪು ಮೆಣಸು, ಮತ್ತು ಮಜ್ಜಿಗೆ ಅಥವಾ ಮೊಸರು ಯಾವುದು ಸಹ ಆಗ್ತದೆ. ಮಜ್ಜಿಗೆ ಇದ್ದರೆ ಸಹ ಮಜ್ಜಿಗೆ ಇದ್ದರೆ ಆಗ್ತದೆ, ಮೊಸರಿದ್ದರೆ ಮೊಸರನ್ನು ಸ್ವಲ್ಪ ಕಡಿದುಕೊಳ್ಳೋಣ. ನೋಡಿ, ಇದನ್ನು ನಾನು ಕಡಿಲಿಕ್ಕೆ ಇದನ್ನು ಇಟ್ಟುಕೊಂಡಿದ್ದೇನೆ. ಇಲ್ಲಿ ಸ್ವಲ್ಪ 1 ಚಮಚದಷ್ಟು ತುಪ್ಪ ಬೇಕು. ಈಗ ಮೊದಲಿಗೆ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ. ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಈಗ ಬಾಣಲೆ ಬಿಸಿ ಆಗುವಾಗ ಅದಕ್ಕೆ 1 ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಿದ್ದೇನೆ. ತುಪ್ಪ ಚೂರು ಬಿಸಿ ಆಗುವಾಗ ಏನು ನಾವು ಮೆಂತೆ ತೆಗೆದುಕೊಂಡಿದ್ದೇವೆ, ಮೆಂತೆಯನ್ನು ಉರಿ ಮತ್ತು ಸಣ್ಣದಿರಲಿ, ಮೆಂತೆಯನ್ನು ಚೆನ್ನಾಗಿ ಚೂರು ಹುರಿದುಕೊಳ್ಳೋಣ. ಮೆಂತೆ ಚೂರು ಹುರಿಯುವಾಗ ಅದಕ್ಕೆ 1/4 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಿದ್ದೇನೆ. ಉದ್ದಿನ ಬೇಳೆ ಹಾಕಿದ ಮೇಲೆ 1 ಚಮಚ ಕರಿಬೇವಿನ ಸೊಪ್ಪು, ಕಾಳು ಮೆಣಸು ಮತ್ತು ಜೀರಿಗೆ ನೋಡಿ, 2 ಸಹ ಒಟ್ಟಿಗೆ ಹಾಕ್ಕೊಳ್ತಿದ್ದೇನೆ. ಉರಿ ಮಾತ್ರ ದೊಡ್ಡದು ಮಾಡಬಾರ್ದು, ಯಾಕಂದರೆ ಮೆಂತೆ ಕರಟಿದ್ರೆ ಮತ್ತು ನಮ್ಮ ಮೆಂತೆ ಸಾರು ಕಹಿ ಆಗ್ತದೆ. ಈಗ ಈ ಮೆಣಸು 2 ಸಾಕು ನಮಗೆ ತುಂಬ ಖಾರ ಮಾಡಲಿಕ್ಕೆ ಇಲ್ಲ. ಇದನ್ನು ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ನಾವು ಹುರಿದುಕೊಳ್ಬೇಕು. ಆಯಿತು. ಇದು ಮೆಣಸು ಸ್ವಲ್ಪ ಉಬ್ಬಿ ಬರುವಾಗ ನೋಡಿ, ಕಲ್ಲರ್ ಮೆಂತೆದು ಚೂರು ಗೋಲ್ಡನ್ ಬ್ರೌನ್ ಬರುವಾಗ ಇದನ್ನು ಈಗ ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ. ವೀಕ್ಷಕರೇ, ಇದಿಲ್ಲಿ ತಣ್ಣಗಾಗ್ತಿರುವಾಗ ಇದಕ್ಕೀಗ ನಾವು ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ಅದರೊಟ್ಟಿಗೆ ತಣ್ಣಗಾಗಲಿ ಅದು. ಇಲ್ಲಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೊಳ್ಳೋಣ. ಇನ್ನು ಇಲ್ಲಿ ಮಜ್ಜಿಗೆ ಮಾಡ್ಕೊಳ್ಳೋಣ. ಇದನ್ನು ಮೊಸರನ್ನು ಸ್ವಲ್ಪ, ಮಜ್ಜಿಗೆ ಅಲ್ಲ, ಸ್ವಲ್ಪ ಇದನ್ನು ಈ ಗಂಟಿದ್ದರೆ ಅದನ್ನು ಚೆನ್ನಾಗಿ ಹೀಗೆ ಲೂಸ್ ಮಾಡಿಕೊಳ್ಳೋಣ. ಮತ್ತು ಮಜ್ಜಿಗೆ ಇದಕ್ಕೆ ನೀರು ಹಾಕಿದರೆ ಆಯಿತು. ಯಾಕೆಂದರೆ ಕಡಿಯುವಾಗ ನಾನು ಮಜ್ಜಿಗೆಯನ್ನೇ ಅಥವಾ ಮೊಸರನ್ನೇ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೇನೆ. ಸೊ ಇಷ್ಟಾಗುವಾಗ ನಾವೊಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳೋಣ. ಎಲ್ಲವನ್ನು ಒಂದು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಇನ್ನು ಇದನ್ನು ಜಸ್ಟ್ ಒಂದು ಪೌಡರ್ ಮಾಡ್ಕೊಂಡು ತರ್ತೇನೆ. ವೀಕ್ಷಕರೇ, ಇಲ್ಲಿ ನೋಡಿ, ಈ ರೀತಿಯಾಗಿ ಪೌಡರ್ ಆಗಿ ಬಂತು, ನಿಮಗೆ ಕಾಣಬಹುದು. ಹೀಗೆ ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಸಹ ಫ್ರೈ ಮಾಡುವಾಗ ಹಾಕ್ಕೊಂಡಿದ್ದೇನೆ. ನಿಮಗೆ ಕರಿಬೇವಿನ ಸೊಪ್ಪು ಬೇಡದಿದ್ದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇದರ ಫ್ಲೇವರ್ ಇದರೊಟ್ಟಿಗೆ ಸೇರುವಾಗ ತುಂಬ ಚೆನ್ನಾಗಿ ಬರ್ತದೆ. ಹೆಚ್ಚಿನವರು ಹಿಂದಿನ ಕಾಲದಲ್ಲಿ ಮಾಡುವಾಗ ಅದಕ್ಕೆ ಇಲ್ಲಿ ಕರಿಬೇವಿನ ಸೊಪ್ಪನ್ನು ಯೂಸ್ ಮಾಡ್ತಿರ್ಲಿಲ್ಲ. ನಾನು ಇದನ್ನು ಹಾಕಿ ಮಾಡ್ತೇನೆ, ಚೆನ್ನಾಗಿ ಬರ್ತದೆ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು. ಈಗ ಏನು ನಾವು ಕಡ್ದಿಟ್ಟಂತಹ
ಮೊಸರನ್ನು ಇದಕ್ಕೆ ಹಾಕ್ಕೊಂಡು ಇದನ್ನು ಇನ್ನೊಮ್ಮೆ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ತರ್ತೇನೆ. ವೀಕ್ಷಕರೇ, ಇದು ನೋಡಿ ಗ್ರೈಂಡಾಗಿ ಬಂತು. ಏನು ಚೆನ್ನಾಗಿ ಬಂತು ನೋಡಿ, ಪರಿಮಳ ಅಂತೂ ಸೂಪರ್ಬಾಗಿ ಉಂಟು. ಈಗ ಇದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಬಿಸಿ ತಣ್ಣಗಾದ ನೀರು ಸ್ವಲ್ಪ, ಈ ಮೊಸರು ಏನು ಮಾಡ್ಕೊಂಡಿದ್ದೇವೆ ನಾವು ಅದರಲ್ಲಿ ಸಹ ಸ್ವಲ್ಪ ಅಂಶಗಳಿರ್ತದೆ, ಇದನ್ನು ಸಹ ಹಾಕ್ಕೊಂಡು ನೋಡಿ, ಮೊಸರಿದ್ದು ಸಹ ಹಾಕ್ಕೊಂಡು ಸ್ವಲ್ಪ ಬಿಸಿ ತಣ್ಣಗಾದ ನೀರನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ದಪ್ಪ ಆಯಿತು. ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಉಪ್ಪು, ಆಗ ಸ್ವಲ್ಪ ಉಪ್ಪು ಹಾಕಿದ್ದೇವೆ. ಈಗ ಉಪ್ಪನ್ನೊಂದು ಚೆಕ್ ಮಾಡ್ಕೊಳ್ಳೋಣ. ಕರೆಕ್ಟಾಗಿ ಉಂಟು ಉಪ್ಪು. ಬೇಕಿದ್ದರೆ ಹಾಕ್ಕೊಳ್ಬೋದು. ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಡೋಣ. ಒಂದು ಸಣ್ಣ ಒಗ್ಗರಣೆಯ ಪಾತ್ರೆನ ಇಟ್ಕೊಂಡಿದ್ದೇನೆ. ಇಲ್ಲಿ ಬೇಕಿದ್ದರೆ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು. ತುಪ್ಪ ಹಾಕಿದರೆ ತುಂಬ ಒಳ್ಳೆಯದು. ಎಣ್ಣೆ ಸಹ ಹಾಕ್ಕೊಳ್ಬೋದು. ಯಾವ ಸಹ ಸ್ವಲ್ಪ ಸಾಕು, ಸ್ವಲ್ಪವೇ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಹಾಕ್ಕೊಂಡು ಈಗ ಮೊದಲಿಗೆ ಅದರಲ್ಲಿ ಈ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋಣ. ಉದ್ದಿನ ಬೇಳೆ ಉರಿ ಮಾತ್ರ ಹದದಲ್ಲಿ ಇರಲಿ, ಯಾಕೆ ಹೇಳಿದರೆ ಉದ್ದಿನ ಬೇಳೆ ಕರಟಬಾರ್ದು. ಸೊ ಒಂದು ಅರ್ಧ ಚಮಚದಷ್ಟು ಉದ್ದಿನ ಬೇಳೆ, ಒಂದು ಮೆಣಸು, ಸ್ವಲ್ಪ ಸಾಸಿವೆ, ಇನ್ನು ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ನಾವು ಒಂದು ಇದಕ್ಕೆ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ. ಸಾಕು. ಇನ್ನು ಒಗ್ಗರಣೆಯನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ. ಈಗ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ರುಚಿಯಾದ ಸಮ್ಮರ್ ಸೀಸನ್ಗೆ ಬೇಕಾದಂತಹ ಒಂದು ಮೆಂತೆಯ ಸಾರು ರೆಡಿ ಆಯಿತು ನೋಡಿ. ಸುಲಭ ರೀತಿಯಲ್ಲಿ ಮಾಡುವಂತಹದ್ದು, ಆರೋಗ್ಯಕ್ಕೆ ಸಹ ಬಹಳ ಉತ್ತಮವಾದುದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಈ ಒಂದು ಸುಲಭ ರೀತಿಯ, ಇದರೊಟ್ಟಿಗೆ ಏನು ಬೇರೆ ಬೇಡ. ಒಂದು ಇದ್ದರೆ ಉಪ್ಪು ಕರಿದ್ರೆ ಸಾಕ್ತದೆ, ಖಾಲಿ ಒಂದು ಹಪ್ಪಳವ ಶೆಂಡಿಗೆ ಏನು ಸಾಕ್ತದೆ, ಮತ್ತೊಂದು ತುಂಡು ಉಪ್ಪಿನಕಾಯಿ ಇದ್ದರೆ ಆಯಿತು. ಬಹಳ ಚೆನ್ನಾದ ಒಂದು ಮಧ್ಯಾಹ್ನದ ಊಟ ಆಗ್ತದೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.